ಈಗ ನಾವು ಒಂದು ಮರದಲ್ಲಿ ಕರಿಮುಂಡ ಹಾಗೇನೆ ಇನ್ನೊಂದರಲ್ಲಿ ಪನಿಯೂರು ನೆಟ್ಟರೆ ಇಲ್ಲಿ ಎಷ್ಟು ಕೆಜಿಯ ಡಿಫ್ರೆನ್ಸ್ ಬರ್ಬೋದು? ಉಪಬೆಳೆಗೆ ನಾವು ಗಮನ ಕೊಡ್ತಾ ಇಲ್ಲ. ತುದಿಯನ್ನು ಯಾಕೆ ಕಟ್ ಮಾಡಬೇಕು ಅಂತ ಹೇಳುದು ಅಂತ ಹೇಳಿದ್ರೆ, ಈ ತರ ಕೆಳಗಿಂದಲೇ ನಿಮಗೆ ಕಾಳುಮೆಣಸು ಸಿಗ್ತದೆ. ಸಾಧಾರಣ 500 ಗಿಡದವರೆಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತದೆ. ಗಂಟೆಗೆ 100 ಗಿಡದ ಹಾಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತದೆ ದೊಡ್ಡ ಮರ ಆದರೆ. ಅದು ಓಪನ್ ಆಗೋದು ಪೊಟ್ಯಾಷ್ ಕಮ್ಮಿಯಾಗಿ. ಮತ್ತೆ ಟಾಪ್ ಶೂಟ್ ನಟ್ಟದ್ರಲ್ಲಿಯೂ ಸಾಧಾರಣ ನಿಮಗೆ 100 ಗಿಡ ನಟ್ಟನ್ನು 30 ಬದುಕುವ ಚಾನ್ಸಸ್ಸೇ ಇರೋದು. ಟಾಪ್ ಶೂಟ್ ಕೂಡ. ಟಾಪ್ ಶೂಟ್ ಒಮ್ಮೆ ನಾವು ಕಾಳುಮೆಣಸು ಕೊಯ್ದ ಮೇಲೆ ಇದಕ್ಕೆ ಇದರ ಶಕ್ತಿ ಒಂಥರ ಕುಂಠಿತ ಆದಾಗೆ ಆಗ್ತದೆ. ಹೌದು. ನೀವು ನಮ್ಮ ತೋಟ ನೋಡಿದರೆ 70% ಕೂಡ ಕರಿಮುಂಡವೇ ಇರೋದು. ಕರಿಮುಂಡ ಆಹಾರ ಜಾಸ್ತಿ, ರೋಗ ಕಮ್ಮಿ ಇದಕ್ಕೆ, ಕರಿಮುಂಡಕ್ಕೆ. ಹೌದು. ನೀವು ನಿಮ್ಮ ಈಗ ಅಭಿಪ್ರಾಯದಲ್ಲಿ ರತ್ನಗಿರಿಗೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಅಂತ ಕಾಣ್ತದೆ. ಈಲ್ಡ್ ಉಂಟು, ರತ್ನಗಿರಿ ಉಂಟು. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೀರಮೂಲೆ ಮನೆಯ ಕೃಷಿ ತೋಟವನ್ನೊಮ್ಮೆ ನೋಡಿಕೊಂಡು ಬರುವ. ಬನ್ನಿ ಸ್ನೇಹಿತರೆ. ಸರ್, ನೀವು ಕೃಷಿ ತೋಟವನ್ನು ಸಾವಯವ ರೀತಿಯಲ್ಲಿ ಮೇಂಟೈನ್ ಮಾಡೋದು ಅಥವಾ ಕೆಮಿಕಲ್ ರಾಸಾಯನಿಕ ಎಲ್ಲ ಹಾಕಿ? ನಾವು 2 ರೀತಿಯಲ್ಲೂ ಮಾಡ್ತಾ ಇದ್ದೇವೆ. ನಾನು ತಂದೆ ತಮ್ಮ ಸೇರಿಕೊಂಡು ಕೃಷಿ ಮಾಡ್ತಾ ಇರೋದು. ತಮ್ಮ ಎಂತ ಮಾಡ್ತಾ ಇದ್ದಾರೆ ಸರ್? ತಮ್ಮ ಇಂಟೀರಿಯರ್ ಡಿಸೈನರ್ ಆಗಿದ್ದಾನೆ. ಬೆಂಗಳೂರಲ್ಲಿ ಸ್ವಂತ ಕಂಪನಿ ಉಂಟು, ಸ್ಪ್ಯಾಜಿಯೋ ಡಿಸೈನರ್ಸ್ ಅಂತ ಹೇಳಿ. ಬೆಂಗಳೂರಲ್ಲಿ? ಹೌದು. ಈಗ ಇಲ್ಲಿ ಕೃಷಿಯ ಚಟುವಟಿಕೆ ಒಟ್ಟಿಗೆ ಬಿಸ್ನೆಸ್ ಕೂಡ ರನ್ ಮಾಡ್ತಾ ಇದ್ದಾನೆ. ಹಟ್ಟಿ ಗೊಬ್ಬರ ಮತ್ತು ಈಗ ವೇಸ್ಟ್ ಡಿಕಾಂಪೋಸರ್ ಅಂತ ಮಾಡ್ತಾ ಇದ್ದೇವೆ, WDC ಅಂತೇಳಿ. ಗೋಮೂತ್ರದೊಂದು ಪೇಸ್ಟಿನಾಗೆ ಮಾಡಿಬಿಟ್ಟು ಅದನ್ನು 200 ಲೀಟ್ರ್ ಬ್ಯಾರ್ಲಿಗೆ ಅದನ್ನು ಹಾಕಿ, ಆಮೇಲೆ 2 kg ಬೆಲ್ಲ ಹಾಕಿ 7 ದಿವಸ ಹುಳಿ ಬರಿಸಿ, ಆಮೇಲೆ ಅದನ್ನು ಸಾಧಾರಣ 2 ಲೀಟ್ರಿನಷ್ಟು ಬುಡಕ್ಕೆ 1 ಫೀಟ್ ಬಿಟ್ಟು ಹಾಕಲಿಕ್ಕೆ. ಅದು ಹಾಕ್ತಾ ಇದ್ದಷ್ಟು ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಗೊಬ್ಬರ ಹಾಕಿದಾಗೆ ಮಣ್ಣಿನಲ್ಲಿ ನುಸುಳುತನ ಇರ್ತದೆ. ಬೇರುಗಳಿಗೆಲ್ಲ ಶಕ್ತಿ ಬರುವಂಥದ್ದು, ಜೀವಾಣುಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಹೇಳಿದ್ದೀರಿ ಸರ್, ಕರಿಮುಂಡ ಮತ್ತು ಪನಿಯೂರು ಮಾತ್ರ ನಿಮ್ಮ ಕೃಷಿ ತೋಟದಲ್ಲಿ ಇರುವಂಥದ್ದು? ಹೌದು. ಪನಿಯೂರಿಗೆ ಸ್ವಲ್ಪ ರೋಗ ಇರ್ತದೆ, ಆದರೆ ಕರಿಮುಂಡಕ್ಕೆ ಕಮ್ಮಿ ಇರ್ತದೆ. ಪನಿಯೂರಿದು ಎಲೆ ಎಲ್ಲ ದೊಡ್ಡದು, ಸ್ವಲ್ಪ ಅಗಲ, ಮತ್ತೆ ಗೆರೆ ಎಲ್ಲ ಉದ್ದ ಗೆರೆ. ಅದೇ ಪನಿಯೂರು ಎಲ್ಲರೂ ಹೇಳ್ತಾರೆ ಬೆಸ್ಟ್, ಜಾಸ್ತಿ ಹಿಡಿತದೆ ಅಂತ. ಆದರೆ ನಾನು ನೋಡಿದ ಲೆಕ್ಕದಲ್ಲಿ ಕರಿಮುಂಡ ವೆಯ್ಟ್ ಜಾಸ್ತಿ ಇರ್ತದೆ. ಕರಿಮುಂಡ ಇದು ಪನಿಯೂರು, ಇದು ಕರಿಮುಂಡ. ಮತ್ತೆ ಕೊಯ್ಯುವವರು ಕೂಡ ಅದು ಕೊಯ್ಲಿಕ್ಕೆ ಕಷ್ಟ. ಇದು ಕಷ್ಟ. ಇದರಲ್ಲಿ ಗೊಂಚೆ ಇದ್ದ ಕಾರಣ ಒಂದು ಎಲೆಯಲ್ಲಿ 3 ಉಂಟು. ಒಟ್ಟೊಟ್ಟಿಗೆ 3 ಹೌದು. 1 2 3 ಇನ್ನೊಂದು ಬಿಡ್ತಾ ಉಂಟು 4. ಹೌದು, ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ, ಭಾರ ಜಾಸ್ತಿ, ರೋಗ ಕಮ್ಮಿ ಇದಕ್ಕೆ, ಕರಿಮುಂಡಕ್ಕೆ. ಹೌದು. ನೀವು ನಮ್ಮ ತೋಟ ನೋಡಿದರೆ 70% ಕೂಡ ಕರಿಮುಂಡವೇ ಇರೋದು. ಕರಿಮುಂಡ. ನೀವು ಕಸಿ ಅಥವಾ ಇಪ್ಪಿಲಿ ಗಿಡ ಇಂಥದ್ದು ಕಡಿಮೆ ಮಾಡೋದು? ಇಲ್ಲ, ಇಲ್ಲಿವರೆಗೆ ಕಸಿ ಮಾಡಲಿಲ್ಲ. ಆದರೆ ನಾವು ಹೊರಗಿಂದ ತಂದು ನಟ್ಟ ಗಿಡಗಳು ಕೂಡ ಕಮ್ಮಿ. ಇಲ್ಲಿದ್ದ ರನ್ನರ್ಗಳನ್ನೇ ತಂದೆಯವರೇ ನಡುದು. ಕೆಲಸದವರನ್ನು ಕೂಡ ನಡಲಿಕ್ಕೆ ಕರ್ಕೊಳ್ಳೋದಿಲ್ಲ ಸಾಧಾರಣ. ಅದು ಯಾಕೆ ಸರ್? ತಂದೆಯೇ ನಡುದು. ಆ ಕಡೆ ಈ ಕಡೆ ಹೋಗುವತ್ತಿಗೆ ರನ್ನರ್ಗಳನ್ನು ಕಟ್ ಮಾಡಿ ಒಂದು ಕೋಲಿನ ಸಹಾಯದಿಂದ ಕುತ್ತಿ ಅಲ್ಲಿಗೆ ಇಟ್ಟು ಮಣ್ಣು ಹಾಕೋದು. ಮತ್ತು ಮಣ್ಣು ಸ್ವಲ್ಪ ಆಚೆ ಈಚೆ ಇದ್ದದನ್ನು ಕೈಯಲ್ಲಿ ಹಾಕೋದು. ಹಾಗೆ ಮಾಡಿದಂಥ ಗಿಡಗಳೇ ಇರೋದು. ಆದರೆ ಈ ವರ್ಷದಿಂದ ನನ್ನ ತಮ್ಮ ಸಪರೇಟಾಗಿ ತೊಟ್ಟೆಯಲ್ಲಿ ಮಾಡಿ, ಮೊದಲು ಮಾಡ್ತಿದ್ರು, ಆದರೆ ಈಗ ಹೊಸ ಪ್ರಯೋಗಗಳನ್ನು ಮಾಡಿ ಅದಕ್ಕೆ ಬೇಕಾದ ರೀತಿಯ ಪೌಷ್ಟಿಕಾಂಶಗಳನ್ನು ಎಲ್ಲ ಕೊಟ್ಟು ಅದನ್ನು ಗಿಡ ಒಂದು 2 ಗಂಟು ಮೇಲೆ ಬರುವತ್ತಿಗೆ 2 ಎಲೆ ಬರುವತ್ತಿಗೆ ಅವನೇ ಸ್ವತಃ ಕೆಲಸದವರ ಸಹಾಯದಿಂದ ಇಲ್ಲಿಗೆ ತಂದು ಅವನೇ ನಡ್ತಾ ಇದ್ದಾನೆ. ಈಗ ಮೊದಲಿನ ಬಳ್ಳಿಗಳು ಸಾಧಾರಣ ಒಂದು 3000 ಬಳ್ಳಿಗಳು ದೊಡ್ಡದು ಉಂಟು. ಈಗ ಈ ವರ್ಷ 1,500 ಅವನ ಇಂಟ್ರೆಸ್ಟಲ್ಲಿ ಮಾಡಿ, ಹೊರಗಡೆಯಿಂದಲೂ ಅವನು 1,000 ಬಳ್ಳಿಗಳನ್ನು ಗಿಡಗಳನ್ನು ತಂದು ನಡೆಸ್ತಾ ಇದ್ದಾನೆ. ಮತ್ತು ಅವನ ಇಂಟ್ರೆಸ್ಟಲ್ಲೇ ಈ ವರ್ಷ ಇದಕ್ಕೆ ಬೇಕಾದಂಥ ಸ್ಪ್ರೇಗಳನ್ನು ಕೆಲವು ಬೇಸಿಗೆಯಲ್ಲಿ ಕೂಡ ಬೂಸ್ಟರ್ನಾಗೆ ಕೊಟ್ಟಿದೆ. ಅದು ಯಾವ ಸರ್ ಬೂಸ್ಟರ್ ಸ್ಪ್ರೇ ಅಂದರೆ? ಬೂಸ್ಟರ್ ಹೇಳಿದರೆ, ಒಮ್ಮೆ ನಾವು ಕಾಳುಮೆಣಸು ಕೊಯ್ದ ಮೇಲೆ ಇದಕ್ಕೆ ಇದರ ಶಕ್ತಿ ಒಂಥರ ಕುಂಠಿತ ಆದಾಗೆ ಆಗ್ತದೆ. ಅದಕ್ಕೆ ಒಂದು ಸ್ಪ್ರೇ ಕೊಡ್ತಾರೆ. ಅಂದರೆ ಫೆಬ್ರವರಿ ಮಾರ್ಚಿನಲ್ಲಿ. ಮೈಲ್ತುತ್ತು ಸುಣ್ಣ ಕೊಡುವವರು ಇರ್ತಾರೆ, ಬೇರೆ ಕೆಮಿಕಲ್ ಕೊಡುವವರು ಇರ್ತಾರೆ. ಈಗ 19 ಆಲ್ ಅಂಥದ್ದೆಲ್ಲ ಸ್ಪ್ರೇ ಕೊಟ್ಟು. ಮತ್ತೆ ಈಗ ತಂದೆಯವರು ಒಂದು ಕೋಲಿನ ಮುಖಾಂತರ ಅದನ್ನು ನೆಡ್ತಾ ಇದ್ರು. ಕತ್ತಿಯ ಕೋಲಿಂದ ಇದು ಮಾಡಿ ನಡ್ತಾ ಇದ್ರು. ಅದರಲ್ಲಿ ಬದುಕುವಂತ ಸಾಧ್ಯತೆಗಳು 100 ನಟ್ರೆ ಸಾಧಾರಣ ಒಂದು 25-30 ಅಷ್ಟೇ ಇರೋದು ನಡುವ ಇದು ಬದುಕುವ ಚಾನ್ಸಸ್ಗಳು.
ತೊಟ್ಟೆಯಲ್ಲಿ ನಟ್ಟಂಥದ್ದು ಸಾಧಾರಣ 90 to 100% ಸಕ್ಸಸ್ ಉಂಟು. ಮತ್ತು ಟಾಪ್ ಶೂಟ್ ನಟ್ಟದ್ರಲ್ಲಿಯೂ ಸಾಧಾರಣ ನಿಮಗೆ 100 ಗಿಡ ನಟ್ಟೊಂದು 30 ಬದುಕುವ ಚಾನ್ಸಸ್ಸೇ ಇರೋದು ಟಾಪ್ ಶೂಟ್ ಕೂಡ. ಟಾಪ್ ಶೂಟು ಹೌದು, ಸ್ವಲ್ಪ ಜಾಸ್ತಿ ಇರ್ಬೋದು, 50ರವರೆಗೆ ಬದುಕಿತು. ಅದೇ. ಆದರೆ ತೊಟ್ಟೆಯಲ್ಲಿ ಮಾಡಿದಂಥದ್ದು 99% ಬದುಕ್ತದೆ. ಮತ್ತೆ ರನ್ನರ್ ಅಂತ ಹೇಳ್ತೇವೆ, ಈಗ ನೆಲದಲ್ಲಿ ಹೋದದ್ದು. ಹೌದು, ಅದು ಬದುಕುವ ಸಾಧ್ಯತೆ ಹೇಗೆ? ಇದು ರನ್ನರ್ ಬಳ್ಳಿ, ಇದು ಸ್ವಲ್ಪ ಎಳತ್ತು. ಅದೇ, ಇದು ಬದುಕ್ತದೆ, ಆದರೆ 2 ಗಂಟು 2 ಬೇರನ್ನು ಮಲಗಿಸಿ ನಟ್ಟು ಮಣ್ಣು ಹಾಕಬೇಕು. ಬದುಕುವ ಸಾಧ್ಯತೆ ಹೇಗೆ ಉಂಟಾ? ಸಾಧಾರಣ ಒಂದು 50 to 60% ಬದುಕ್ತದೆ. ಅದೇ. ಫಸಲು ಹೇಗೆ? ಫಸಲು ನಿಮಗೆ ಎಂಥ ವ್ಯತ್ಯಾಸ ಬರುವುದಿಲ್ಲ, ಯಾಕೆಂದರೆ ನೀವು ಅದಕ್ಕೆ ಈಗ ಎಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಸ್ಪ್ರೇ ಮಾಡುವ ಕಾರಣ ಅದು ಕರೆಕ್ಟಾಗಿ ನೀವು ಮಾರ್ಚ್ ಏಪ್ರಿಲಲ್ಲಿ ಸ್ಪ್ರೇ ಮಾಡಬೇಕು ಒಂದು. ಮತ್ತೊಂದು ಸಾಧಾರಣ ಜೂನ್ ಜುಲೈಯಲ್ಲಿ, ಈ ವರ್ಷ ಮಳೆ ಕಮ್ಮಿ ಆದ ಕಾರಣ ನಾವು ಮಾಡಲಿಲ್ಲ ಮೈತುತ್ತು ಸುಣ್ಣ ಸ್ಪ್ರೇ. ಇಲ್ಲದಿದ್ದರೆ ಜೂನ್ನಲ್ಲಿ ಒಮ್ಮೆ ಸ್ಪ್ರೇ, ಮತ್ತೊಂದು ಆಗಸ್ಟಲ್ಲಿ ಮಾಡಬೇಕಾಗ್ತದೆ. ಈ ಸಮಯದಲ್ಲಿ ಸ್ಪ್ರೇ? ಹೌದು ಹೌದು. ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ಏನಾದರೂ ಹೀಟ್ ಆದೀತಾ? ಸುಣ್ಣ ಹೀಟ್ ಅಲ್ಲ ಹೇಳ್ತಾರೆ, ಅದಕ್ಕೆ ನಾವು ಬೇಸಿಗೆಯಲ್ಲಿ ಮಾಡಲಿಲ್ಲ, ಮೇ ಎಂಡಿಗೆ ಮಾಡ್ಬೋದು ಹೇಳ್ತಾರೆ. ಮತ್ತೆ ನೀವು ಅದೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ 19 ಸ್ಪ್ರೇ ಮಾಡಿದ ಮೇಲೆ ಅದು ಮಾಡುವ ಅಗತ್ಯ ಇಲ್ಲ, ಸಾಧಾರಣ ಜುಲೈಯಲ್ಲಿ ಮಾಡಿದರೆ ಸಾಕು. ಅದು ಮತ್ತೆ ತೋಟದಲ್ಲಿ ಅಡಿಕೆ ಸಸಿಗಳು ಯಾವುದೆಲ್ಲ ಇರುವುದು ಸರ್? ತೋಟದಲ್ಲಿ ಈಗ ಇಡೆ ಸಸಿ ಅಂತ ಹೇಳ್ತೇವೆ, ಅಂದ್ರೆ ಈ 2 ಗಿಡದ ಮಧ್ಯದಲ್ಲಿ ನಡುದಲ್ಲ, ಸತ್ತಲ್ಲಿ ಅದರ ಕುತ್ತಿಯನ್ನು 1 ವರ್ಷ ಬಿಟ್ಟು ಆಮೇಲೆ ತೆಗೆದು ನಡುವಂಥದ್ದು. ಅದರಲ್ಲಿ ನಾವು ಇಲ್ಲಿ ಹೆಚ್ಚು ಪ್ರಿಫರ್ ಮಾಡ್ತಾ ಇರೋದು ರತ್ನಗಿರಿ. ಹೌದು. ಯಾಕೆ ಸರ್ ಅದು? ರತ್ನಗಿರಿಯಲ್ಲಿ ಅದು ಗೊನೆ ಕೂಡ ಜಾಸ್ತಿ ಪುಷ್ಟಿಯಾಗಿ ಇರ್ತದೆ, ಮತ್ತೆ ಫಸಲು ಬೇಗ ಬರ್ತದೆ, ಸ್ವಲ್ಪ 4-5 ವರ್ಷದಲ್ಲಿ ಬರ್ತದೆ. ಅದು ಹೇಗೆ, ಸಣ್ಣ ಅಡಿಕೆ ದೊಡ್ಡ ಅಡಿಕೆ? ಅದು ಸಾಧಾರಣ ದೊಡ್ಡ ಸೈಜ್ ಅಡಿಕೆ. ಮತ್ತೆ ಯಾವುದೆಲ್ಲ ಉಂಟು ಈಗ ಇಲ್ಲಿ? ರತ್ನಗಿರಿ ಮತ್ತು ರತ್ನಗಿರಿ ಮೋಹಿತ್ ನಗರ ಉಂಟು, ಮತ್ತೆ ಇಂಟರ್ಸಿಮಂಗಲ ಸ್ವಲ್ಪ ಉಂಟು, ಮತ್ತೆ ಊರಿದ್ದೇ ಇರೋದು. ನಾವು ರತ್ನಗಿರಿ ಬಿಟ್ಟರೆ ಇಡೇ ಸಸಿಗೆ ಊರಿದ್ದೇ ಪ್ರಿಫರ್ ಮಾಡೋದು. ಮಂಗಳದಲ್ಲಿ ಸಾಧಾರಣ ಬಿಸಿಲು ಬೀಳುವ ಪ್ರದೇಶ ಆದರೆ ಒಳ್ಳೆ ಬರ್ತದೆ ಹೇಳ್ತಾರೆ. ಈ ನೆರಳಿನ ಪ್ರದೇಶದಲ್ಲಿ ಅದು ಸ್ವಲ್ಪ ಪುಷ್ಟಿಯಾಗಿ ಬರುವುದಿಲ್ಲ ಹೇಳ್ತಾರೆ. ಉತ್ತಮ ಅದು ಏನಂತಲ್ವಾ? ರತ್ನಗಿರಿಯೇ ಒಳ್ಳೆಯದು ಅಂತ ಅನಿಸ್ತದೆ. ಮತ್ತು ಊರಿದ್ದು ಒಳ್ಳೆಯದು, ರೋಗ ಕಮ್ಮಿ, ಆದರೆ ರತ್ನಗಿರಿಯಲ್ಲಿ ಫಸಲು ಸ್ವಲ್ಪ ಜಾಸ್ತಿ ಇರ್ತದೆ. ರತ್ನಗಿರಿಗೆ ರೋಗ ಹೇಗೆ? ರೋಗ ಇರ್ತದೆ, ಆದರೆ ನಿಮ್ಮ ಇಂಟರ್ಸಿಮಂಗಳದಷ್ಟೆಲ್ಲ ರತ್ನಗಿರಿಗೆ ಬರುವುದಿಲ್ಲ. ಇದು ಈ ವರ್ಷ ನಟ್ಟಂಥ ಬಳ್ಳಿ, ತೊಟ್ಟೆಯಲ್ಲಿ ಮಾಡಿ ನಟ್ಟಂಥದ್ದು. ತೊಟ್ಟೆಯಲ್ಲಿ ನಾವು ಸಾಧಾರಣ ಈ ವರ್ಷ ಜೂನ್ನಲ್ಲಿ ನಟ್ಟಿದ್ದೇವೆ. ಸಾಧಾರಣ 1-1.5 ಸಾವಿರ ಗಿಡಗಳಷ್ಟು ಗಿಡ ನಟ್ಟಿದ್ದೇವೆ. ಇದು ಕಸಿ ಕಟ್ಟಿದಲ್ಲ? ಅಲ್ಲ, ಕಸಿ ಅಲ್ಲ, ಇದು ಹಾಗಿನಲ್ಲಿ ಸೋಲಾರ್ ಗೂಡಿ ಮಾಡಿ. ಹೌದು, ಕರಿಮುಂಡದ್ದು. ಮತ್ತೆ ಪೇಟೆಯಿಂದ ತಂದದ್ದು ಉಂಟು, ಸಕಲೇಶ್ಪುರದ ಕಡೆಯಿಂದ ತಂದಂಥದ್ದು, ಹಾಸನ ಸಕಲೇಶ್ಪುರದ. ಇದು ಅಲ್ಲಿ ವೆದರ್ಗೆ ಸೆಟ್ ಆಗಿರುವಂಥದ್ದು? ಹೌದು ಹೌದು. ಇದೊಂದು ಸತ್ತು ಬಿದ್ದಿದೆಲ್ಲ ಸರ್? ಹೌದು. ಇದು ಟಾಪ್ ಶೂಟ್ ಕಟ್ ಮಾಡ್ಬೋದು, ಅಥವಾ ತಂದೆಯವರು ಎಂತ ಮಾಡ್ತಾರೆ ಹೇಳಿದರೆ ಅದು ಕಟ್ ಮಾಡ್ತಾರೆ. ಕಟ್ ಮಾಡಿದ ಮೇಲೆ ಇಲ್ಲಿಂದ ಒಂದು ಕಣಿಯಾಗೆ ತೆಗೆದು ಈ ಮರಕ್ಕೆ ಹಬ್ಬಿಸ್ತಾರೆ. ಸೊ ಆಗ ಆ ಮಣ್ಣಿನ ಅಲ್ಲಿ ಬುಡದಲ್ಲಿರುವಂತಹ ಸ್ವಲ್ಪ ಮಣ್ಣು ಹಾಕುವತ್ತಿಗೆ ಬೇರೆ ಅಲ್ಲಿ ಬಿಟ್ಟು ಇದನ್ನು ಕಟ್ ಮಾಡಿ ತೆಗಿಬಹುದು. ಈ ಸೈಡ್ ಇದೆಲ್ಲ ನಡಬಾರ್ದು ಹೇಳ್ತಾರೆ, ಫಸಲು ಸಿಗುದಿಲ್ಲ. ಇಲ್ಲ, ಮತ್ತೆ ಕೆಲವುದ್ರಲ್ಲಿ ಎಲ್ಲ ಪೊಟ್ಯಾಶ್ ಅಂಶ ಕಮ್ಮಿಯಾಗಿ. ಅದೇ ಕೆಲವು ಕಡೆ ನೋಡ್ತಾ ಇರ್ತೇವೆ ಓಪನ್ ಆಗಿ ಬೀಳುವಂಥದ್ದು. ಎಲ್ಲ ಮಿಷಿನ್ ಹಿಡಿಯೋದು ನಾವು ಸಾಧಾರಣ ಒಂದು 3 ಸರ್ತಿ ಹಿಡಿತೇವೆ, 3-4 ಸರ್ತಿ. ಅದು ಹೇಗೆ, ಯಾವ ಸಮಯದಲ್ಲಿ? ಇಲ್ಲ, ಸಾಧಾರಣ ಮಳೆ ಶುರುವಾಗುವತ್ತಿಗೆ, ಶುರುವಾಗಿ ಒಂದು 15-20 ದಿವಸ ಆಗುತ್ತಿಗೆ ಒಮ್ಮೆ ಹೊಡಿತೇವೆ, ಅಂದರೆ ಬೇಸಿಗೆಯಲ್ಲಿ ಒಣಗಬಾರ್ದು ಹೇಳುವ ಉದ್ದೇಶದಿಂದ. ಮತ್ತು ಸಾಧಾರಣ ಅಕ್ಟೋಬರ್ನಿಗೆ ಆಗುವತ್ತಿಗೆ ಹೊಡಿತೇವೆ, 1ನೇ ಕೊಯ್ಲಿಗೆ ಆಗುವತ್ತಿಗೆ. ಮತ್ತು ನವಂಬರ್ ಡಿಸೆಂಬರಿಗೆ ಆಗುವತ್ತಿಗೆ ಒಮ್ಮೆ, ಅದೇ ಜನವರಿಯಲ್ಲಿ ಕ್ಲೀನ್ ಮಾಡ್ತೇವೆ. ಮತ್ತೆ ಮಾಡೋದು ವಾಪಸ್ಸು ಮಳೆ ಶುರುವಾದ ಮೇಲೆ. ಅಂದರೆ ಇದೀಗ ಜೂನಲ್ಲಿ ತೆಗೆದಿರುವಂಥದ್ದು? ಹೌದು, ಇದು ಜೂನಲ್ಲಿ ತೆಗೆದದ್ದು. ರತ್ನಗಿರಿ ಈ ಥರ ಬರ್ತದೆ. ಈಗ ಸ್ವಲ್ಪ ಸೈಜ್ ಕೂಡ ದೊಡ್ಡದು, ಸ್ವಲ್ಪ ಉರುಟು ಫಸಲು ಉಂಟು. ಎಲೆ ಚುಕ್ಕಿ ರೋಗ ಕಡಿಮೆ ಉಂಟು ಈ ವರ್ಷ? ಸ್ವಲ್ಪ ಕಮ್ಮಿ ಕಾಣ್ತದೆ, ಬಿಸಿ ಇದ್ದ ಕಾರಣ. ಮಳೆ ಹೆಚ್ಚು ಪ್ರಭಾವ ಇಲ್ಲದ ಕಾರಣ ಕಮ್ಮಿ ಕಾಣ್ತದೆ. ಇದೆಲ್ಲ ರತ್ನಗಿರಿಗೆ. ರತ್ನಗಿರಿ ಅಲ್ಲ. ಮತ್ತು ಬೇರು ಹುಳದ ಸಮಸ್ಯೆ ಏನಾದರೂ ಉಂಟು ಸರ್? ಬೇರು ಹುಳದ್ದು ಉಂಟು, ಆದರೆ ದೊಡ್ಡ ಮಟ್ಟಿನಲ್ಲಿ ಇಲ್ಲ. ನಮಗೆ ಎಲೆ ಚುಕ್ಕಿ ರೋಗದ್ದೇ ಸಮಸ್ಯೆ ಕಾಣೋದು ಹೆಚ್ಚು. ಸಾಧಾರಣ ಈಗ ಪ್ರತಿಯೊಂದಕ್ಕೂ ಮೆಣಸಿನ ಬಳ್ಳಿ ಇಟ್ಟಿದ್ದೇವೆ. ಇದೊಂದು 4 ವರ್ಷ ಬೇಕಲ್ಲ ಫಸಲು? 4 ವರ್ಷ ಬೇಕು, ಆದರೆ ಅದಕ್ಕೆ ಆಗಾಗ ಹೊಸ ಮಣ್ಣು ಹಾಕಿಕೊಂಡು ಸ್ಪ್ರೇ ಕೊಟ್ಟುಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟರೆ. ಈಗ ಇಷ್ಟು ಸಣ್ಣದ್ರಲ್ಲೆಲ್ಲ ಕೊಡಬೇಕಲ್ಲ? ಕೊಟ್ಟರೆ ಒಳ್ಳೆಯದು.
ಹಾಂ, ಮಣ್ಣು ಎಷ್ಟು ಸಮಯಕ್ಕೊಮ್ಮೆ ಅದಕ್ಕೆ ಬುಡಕ್ಕೆ ಹಾಕ್ತೀವಿ? ಮಣ್ಣು 2 ವರ್ಷಕ್ಕೊಮ್ಮೆ ಹಾಕಬೇಕು. ಹಾಂ, ಸ್ವಲ್ಪ ಸ್ವಲ್ಪ ಮಣ್ಣು. ಮತ್ತು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಕಮ್ಮಿ ಆಗುವ ಹೊತ್ತಿಗೆ ಇಡೀ ತೋಟಕ್ಕೆ ಒಮ್ಮೆ ಡೋಲಮೈಟ್ ಅಥವಾ ಅಂದರೆ ಸುಣ್ಣ ಹೇಳ್ತೇವಲ್ಲ, ಕುಮ್ಮಯ ಅಥವಾ ಕುಮ್ಮಯ ಸುಣ್ಣ, ಅದೊಮ್ಮೆ ಹಾಕಿದರೆ ಮಣ್ಣಿನ ಫಲವತ್ತತೆ ಅಂದರೆ ಹುಳಿ ಬಂದದ್ದೆಲ್ಲ ಕರೆಕ್ಟಾಗಿ ಈಟು ಹಾಕಿದ್ದನ್ನು ತಗೊಳ್ಳುವಂಥ ಕ್ಯಾಲ್ಸಿಯಂನ ಅಂಶ, ಮೆಗ್ನೀಷಿಯಂ ಅಂಶವನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಮತ್ತು ತಮ್ಮ ಸಾಧಾರಣ ಇದಕ್ಕೆಲ್ಲ ಸುಣ್ಣ ಹಾಕಿ ಯೂರಿಯಾ, ಪೊಟ್ಯಾಷಿಯಂ, ರಾಕನ್ನು ಡ್ರಮ್ಮಿನಲ್ಲಿ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್, ಬೋರಾನು, ಮೆಗ್ನೀಷಿಯಮ್ ಅದು ಹಾಕಿ ಪ್ರತಿ ಬುಡಕ್ಕೆ 2 ಲೀಟ್ರ್ ಹೊಯ್ದುಕೊಂಡು ಹೋಗ್ತಾ ಇದ್ದೇವೆ. ಮತ್ತು 3 ಸರ್ತಿ ಬಿಂಗಾರಕ್ಕೆ ಸ್ಪ್ರೇ ಮಾಡಿದ್ದೇವೆ. ಇನ್ನು ಇವತ್ತು 35 ದಿವಸ ಆಯಿತು ಮೈಲ್ತೂತು ಸುಣ್ಣ ಸ್ಪ್ರೇ ಮಾಡಿ. ಜುಲೈ 16ಕ್ಕೆ 2ನೇ ಸ್ಪ್ರೇ ಕೊಡ್ತೇವೆ. ಮಳೆ ಕಮ್ಮಿ ಇದ್ದರೆ ಇನ್ನು ನೆಕ್ಸ್ಟ್ ಸ್ಪ್ರೇ ಬೇಡ ಅಂತ ಅನ್ನಿಸ್ತದೆ. ಮಳೆ ಇದ್ದರೆ ಆಗಸ್ಟ್ ಎಂಡಿಗೆ ಒಂದು ಸ್ಪ್ರೇ ಕೊಡಬೇಕು. ಆಗ ಕೊಡುವತ್ತಿಗೆ ಒಟ್ಟಿಗೆ ಕಾಳು ಮೆಣಸಿಗೆ ಕೊಟ್ಟರೆ ಒಳ್ಳೆಯದು. ನಿಮಗೆ ಬೆಸ್ಟ್ ಅಂತ ಯಾವುದು ಅನ್ನಿಸಿದೆ? ರತ್ನಗಿರಿಯೇ ಒಳ್ಳೆಯದು ಅಂತ ಅನ್ನಿಸ್ತದೆ. ಇದು ಕರಿಮುಂಡ. ನಿಮ್ಮಲ್ಲಿ ನನಗೆ ಒಂದು ವಿಶೇಷತೆ ಎಂತ ಕಂಡದು ಅಂತ ಹೇಳಿದ್ರೆ, ಎಲ್ಲರೂ ಕರಿಮುಂಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದೇ ನೀವು ಕರಿಮುಂಡವನ್ನೇ ಜಾಸ್ತಿ ನೆಟ್ಟಿದ್ದೀರಿ. ಹೌದು, ನಮ್ಮಲ್ಲಿ ಅಂದರೆ ರೋಗ ಕಮ್ಮಿ, ಇದಕ್ಕೆ ರೋಗ ಕಮ್ಮಿ, ಫಸಲು ಜಾಸ್ತಿ ಉಂಟು. ವೆಯ್ಟ್ ನಮ್ಮಲ್ಲಿ ಜಾಸ್ತಿ ಬಂದಿದೆ ಇದು. ಅದೇ ಟಾಪ್ ಶೂಟ್ ಎಲ್ಲ ಆದರೆ 2 ನಡ್ತೇವೆ, ಸಾಧಾರಣ 1 ಫೀಟ್ ಬಿಟ್ಟು. ಈಗ ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ಮಣ್ಣು ಹಾಕಿ ಅದನ್ನು ನಟ್ಟು ಅದರ ಮೇಲೆ ವಾಪಸ್ ಮಣ್ಣು ಹಾಕಿ ಮತ್ತೆ 2 ಕಟ್ಟ ಹಾಕಿ ಬಿಡುದು. ಈಗ ಇದರಲ್ಲಿ 2 ಬಳ್ಳಿ ಇರೋದು, ಇಷ್ಟು ಬಂಬಲು ಬಂದಿದೆ. ಮತ್ತೆ ನಮ್ಮ ಇಡೀ ತೋಟ ನೋಡಿದ್ರು ಈ ವರ್ಷ ಈ ಸ್ಪ್ರೇ ಜಾಸ್ತಿ ಮಾಡಿದ್ರಲ್ಲಿ ಅಂದರೆ 2 ಸರ್ತಿ ಸ್ಪ್ರೇ ಕೊಟ್ಟದ್ರಲ್ಲಿ ನಿಮಗೆ ಸ್ವಲ್ಪ ಬಂಬಲು ಹೇಳ್ತೇವಲ್ಲ, ಆ ಥರ ಬಂದಿದೆ. ಬುಡಕ್ಕೆ ನಾವು ಹಟ್ಟಿ ಗೊಬ್ಬರ ಹಾಕ್ತೇವೆ, ಸ್ವಲ್ಪ ಸ್ಪ್ರೇ ಬುಡಕ್ಕೂ ಕೊಡ್ತೇವೆ. ಉಜಿರು ಕಣಿ ಅಂತ ಹೇಳ್ತಾರೆ, ಅಲ್ಲಲ್ಲಿ ಕಣಿಗಳಿದ್ದರೆ, ನೀರು ನಿಲ್ಲದಿದ್ದರೆ ಕಾಳು ಮೆಣಸು ಸಾಯುವ ಪ್ರಮಾಣ ಕಮ್ಮಿ ಇರ್ತದೆ. ಅಲ್ಲ ಸರ್, ಈಗ ಕಾಳು ಮೆಣಸು ನಡುವಾಗ ಈಗ ಸಾಯ್ತದೆ ಅಂತೇಳಿ ಸುಮಾರು ಜನ ಅದನ್ನು ನೆಡುವುದನ್ನು ನಿಲ್ಲಿಸಿಬಿಡ್ತಾರೆ. ನಾವು ನಟ್ಟುಕೊಂಡೇ ಹೋಗ್ಬೇಕು. ಅದು ಎಷ್ಟು ಸತ್ತರೂ ಕೂಡ ನಾವು ನಡುವುದು ಕಮ್ಮಿ ಆದರೆ ಉತ್ಪತ್ತಿಯು ಕಮ್ಮಿ ಇರ್ತದೆ. 1000 ನಟ್ಟು ಅದರಲ್ಲಿ 500 ಸತ್ತರೂ ಕೂಡ ಮರು ವರ್ಷ ನಡ್ತಾ ಹೋಗಬೇಕು. ಮತ್ತು ಇದೆಲ್ಲ ಈಗ ನಟ್ಟದ್ದು ಆ್ಯಕ್ಚುಲಿ ಟಾಪ್ ಶೂಟ್ ಅಂತೇಳಿ ನಟ್ಟದ್ದು ಇಲ್ಲಿ ಇದ್ದದ್ದು. ಇದು ನೀರಿಲ್ಲದಾಗ ಇದು ಇನ್ನು ಬದುಕುವ ಚಾನ್ಸಸ್ ತುಂಬ ಕಮ್ಮಿ. ಅದಕ್ಕೆ ಪ್ರಿಫರ್ ಮಾಡೋದು ತೊಟ್ಟೆಯಲ್ಲಿ ಹಾಕಿದ ಗಿಡ ಮಾಡಿ ನಟ್ಟರೆ ಒಳ್ಳೆಯದು ಅಂತ ಕಾಣ್ತದೆ ನೋಡುವತ್ತಿಗೆ. ಅದೇ ಈ ಸಲದ ಮಳೆ ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಹೌದು, ಇನ್ನು ಕಾಳು ಮೆಣಸು ನಡುವರು ತೊಟ್ಟೆದ್ದನ್ನೇ ನೆಟ್ಟರೆ ಉತ್ತಮ. ಹೌದು ಹೌದು. ಇಲ್ಲದಿದ್ದರೆ ಈ ಥರ ಕಟ್ ಮಾಡಿದ್ದನ್ನು ತೊಟ್ಟೆಯಲ್ಲಿ ಹಾಕಿ ಅದನ್ನು ಗಿಡ ಮಾಡಿ ನಡ್ಬೋದು. ನಿಜವಾಗಿ ಆಗಸ್ಟಲ್ಲಿ ನಟ್ಟರೆ ಒಳ್ಳೆಯದು. ಜುಲೈ ಆಗಸ್ಟಲ್ಲಿ ಮಳೆಯೂ ಕಮ್ಮಿ ಇರ್ತದೆ. ಸಾಧಾರಣ ಕಾಳು ಮೆಣಸಿಗೆ ಬೇಕಾದಷ್ಟೇ ಮಳೆ ಇರ್ತದೆ. ಅಂದರೆ ಅದನ್ನು ಮಳೆಗಾಲದಲ್ಲಿ ಕೆಲವರ ತೋಟ ಕೆಲವೊಂದು ರೀತಿ ಇರುವಾಗ 2 ರೀತಿ ನೆಡ್ತಾರೆ. ಒಂದು ಜೂನು ಅಥವಾ ಮಳೆ ಬಿಡುವಂಥ ಸಮಯದಲ್ಲಿ ಸೆಪ್ಟೆಂಬರ್ ಅಂತ. ಟಾಪ್ಗಳು ಕಟ್ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿ ಒಂದು ಚಿಗುರು ಬರ್ತಾ ಉಂಟು. ಈಗ ಈ ಒಣಗಿದಲ್ಲಿ ಚಿಗುರು ಬರ್ತಾ ಉಂಟು. ಹೌದು. ಈಗ ನೆಕ್ಸ್ಟ್ ಇದು ಚಿಗುರಿ ಬಂದು 4-5 ಎಲೆ ಬರುವತ್ತಿಗೆ ಟಾಪನ್ನು ಕಟ್ ಮಾಡಬೇಕು. ಹಾಗೆ ಇಲ್ಲೇ ಬೇರೆ ಚಿಗುರುಗಳು ಬರಲಿಕ್ಕೆ ಶುರು ಆಗ್ತದೆ. ಬಂಬಲು ಬಂದಷ್ಟು, ಕೆಳಗಿಂದ ಬಂಬಲು ಬಂದಷ್ಟು ಈಲ್ಡ್ ನಿಮಗೆ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಇಲ್ಲಿಂದ ಚಿಗುರು ಬಂದರೆ 4-5 ಎಲೆ ಬಂದು ನೆಕ್ಸ್ಟ್ ಚಿಗುರು ಬರೋದಿಗೆ ಕಟ್ ಮಾಡಬೇಕು. 4.5-5 ಫೀಟ್ನವರೆಗೆ ಕಟ್ ಮಾಡ್ತಾ ಇರಬೇಕು. ಆಮೇಲೆ ಬಿಟ್ಟರೆ ನಿಮಗೆ ಕೆಳಗೂ ಬಂಬಲು ಇರ್ತದೆ, ಮೇಲೆಯೂ ಹೋಗ್ತದೆ. ಬುಡ ಗಟ್ಟಿಯಾಗಿರ್ತದೆ, ಸಪೋರ ಇರುವುದಿಲ್ಲ. ಹೌದು ಹೌದು. ಎಂತ ಉಂಟು ಸರ್ ಇಲ್ಲಿ? ಕೆರೆನಾ? ನಮ್ಮ ತೋಟದ ಮಧ್ಯದಲ್ಲಿ ವಿಶಾಲವಾಗಿರುವಂಥ ಕೆರೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇದು ಕೃಷಿಯ ತೋಟಕ್ಕೆ ಇರುವಂಥ ಕೆರೆನಾ ಸರ್? ಹೌದು ಹೌದು. ಇದು ಕೃಷಿಗೆ ನಾವು ಸಾಧಾರಣ ಫೆಬ್ರವರಿಯ ಮೇಲೆ ಈ ನೀರನ್ನು ಯೂಸ್ ಮಾಡ್ತೇವೆ. ಮತ್ತು ಇದು ಸಾಧಾರಣ 10-12 ಫೀಟ್ ಮಾತ್ರ ಇರೋದು. ಹೊಂಡ ನಡುವಲ್ಲಿ ಕೆಳಗೆ ಸ್ವಲ್ಪ ಕೆಸರು ಉಂಟು. ದೊಡ್ಡ ಹೊಂಡ ಅಂತ ಇಲ್ಲ ಇದು. ಅದು ತಾವರೆದು. ತಾವರೆ ಉಂಟು ಇಲ್ಲಿ? ತಾವರೆ ಗಿಡಗಳದು. ಎಷ್ಟು ಸುರಂಗ ಉಂಟು ಸರ್ ಇದು ಇಲ್ಲಿ? ಇದರಲ್ಲಿ 1, 2, 3 ಸೊರಂಗ ಉಂಟು. 2ರಲ್ಲಿ ನೀರುಂಟು. ಅದು ಮಳೆಗಾಲದಲ್ಲಿ ಮಾತ್ರ. ಆ ಸೊರಂಗದಲ್ಲಿ ಒಂದು ಸೊರಂಗದಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ಬರೋದು. ನಾವೆಲ್ಲ ಸಣ್ಣ ಮಕ್ಕಳು ಇರುವತ್ತಿಗೆ ಇಲ್ಲೇ ಈಜು ಕಲ್ತವರು. ಒಂದು ಎಷ್ಟು ವರ್ಷ ಆಯಿತು ಸರ್ ಈ ಕೆರೆಗೆ? ಈ ಕೆರೆ ನನ್ನ ಲೆಕ್ಕಲ್ಲಿ 50-55-60 ವರ್ಷದ ಮೇಲೆ ಆಗಲಿಕ್ಕೆ ಆಯಿತು. ಇದು ಸಣ್ಣ ಕೆರೆ, ಇದರಲ್ಲಿ ನೀರಿಲ್ಲ ಅಷ್ಟು. 10-15 ಆಳು ಇರ್ಬೋದು. ಡಿಸೆಂಬರ್ನವರೆಗೆ ಇರ್ತದೆ. ಮತ್ತು ಆ ದೊಡ್ಡ ಕೆರೆ ನೀರು ಇದಕ್ಕೆ ಶಿಫ್ಟ್ ಮಾಡಿ ತೋಟಕ್ಕೆ ಸ್ಪ್ರಿಂಕ್ಲರ್ ಶಿಫ್ಟ್ ಮಾಡೋದು ಹೇಗೆ? ಪಂಪಿನ ಮುಖಾಂತರ? ಇಲ್ಲ ಗೇಟ್ ವಾಲ್.
ಟೋಟಲಾಗಿ ಎಷ್ಟು ಅಡಿಕೆ ಗಿಡಗಳುಂಟು ಸರ್? ಇಲ್ಲಿ 5,500 6 ಸಾವಿರ ಇರ್ಬೋದು. ರಬ್ಬರ್ ಎಷ್ಟುಂಟು ಸರ್? ರಬ್ಬರ್ ಈಗ ಗಿಡಗಳು 1,500 ಸಾವಿರ ಉಂಟು. ತೋಟದ ಕೃಷಿಯನ್ನೆಲ್ಲ ಈಗ ತಮ್ಮ ನೋಡ್ತಾ ಇದ್ದಾನೆ. ರಬ್ಬರ್ ಇದ್ದು ಟ್ಯಾಪಿಂಗ್ ಇದ್ದೆಲ್ಲ ನಾನು ಮಾಡ್ತಾ ಇದ್ದೇನೆ. ಸಾಧಾರಣ ದಿವಸಕ್ಕೆ 500 ಗಿಡ ಮಳೆಗಾಲದಲ್ಲಿ ಟ್ಯಾಪಿಂಗ್ ಮಾಡ್ತೇನೆ. ಬೇಸಿಗೆಯಲ್ಲಿ ಆದರೆ ನಿಮಗೆ 8 ಗಂಟೆ ಒಳಗೆ ಟ್ಯಾಪಿಂಗ್ ಮಾಡಿ ಆಗಬೇಕು. ಹಾಗೆ ನಾವು ಸಾಧಾರಣ 4 ಗಂಟೆಗೆ ಹೋದರೆ 7-7:30 300 ಗಿಡ ಮಾತ್ರ ಆಗೋದು ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಮಳೆ ಇದ್ದರೆ ಮಳೆಗಾಲದಲ್ಲಿ ಸಾಧಾರಣ 500 ಗಿಡದವರೆಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತದೆ. ಗಂಟೆಗೆ 100 ಗಿಡದ ಹಾಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತದೆ ದೊಡ್ಡ ಮರ ಆದರೆ. ಸ್ವಲ್ಪ ಸಪುರದ ಮರ ಆದರೆ 100-140 ಗಿಡದವರೆಗೆ ಮಾಡಲಿಕ್ಕೆ ಆಗ್ತದೆ. ಅದೀಗ ಒಮ್ಮೆ ಗಿಡ ನಟ್ಟು ಫಸಲು ಬರಬೇಕನ್ನೋ ಎಷ್ಟು? 7 ವರ್ಷ ಬೇಕು. 7 ವರ್ಷ ಅಲ್ಲ? 7ರಿಂದ 8 ವರ್ಷ. ಅದು ಬೇಸಿಗೆಯಲ್ಲಿ ಕೂಡ ಇದು ಹಾಲು ಸಿಗ್ತಾ ಇರ್ತದೆ? ಬೇಸಿಗೆಯಲ್ಲಿ ಹಾಲು ಸಿಗ್ತದೆ, ಆದರೆ ಆ ಒಂದು ಸಾಧಾರಣ ಒಂದು 10 ಗಂಟೆ ಆದ ಮೇಲೆ ಅದರ ಹಾಲು ಬೀಳುವ ಪ್ರಮಾಣ ಕಮ್ಮಿ ಆಗ್ತಾ ಹೋಗ್ತದೆ. ಬೆಳಿಗ್ಗೆ ತೆಗೆದ್ರೆ ಜಾಸ್ತಿ ಸಿಗ್ತದೆ? ಬೆಳಿಗ್ಗೆ ತೆಗೆದ್ರೆ ಕಂಪ್ಯಾರಿಟಿವ್ಲಿ ಜಾಸ್ತಿ. ಈಗ ನಿಮಗೆ ಒಂದು ಬೆಳಿಗ್ಗೆ ಒಂದು ದಿನಾಲೊಂದು ಕೆಲಸನೇ, ಬೆಳಿಗ್ಗೆ ಒಂದು 3-4 ಗಂಟೆ ಏಳಬೇಕು, ರಬ್ಬರ್ ಗುಡ್ಡಕ್ಕೆ ಹೋಗಬೇಕು. ಹೌದು. ಒಂದು ದಿನಾಲು ಆಗಾಗ ಅಭ್ಯಾಸ ಆಗಿ ಹೋಗಿ ಅದು ನಿಮಗೆ ಅದು ಈಗ ಬೆಳಿಗ್ಗೆ ಎದ್ದು ಕೆಲವರಿಗೆ ಚಹಾ ಕುಡಿದೇ ಕೆಲಸ ಶುರು ಮಾಡಬೇಕು ಅಂತ ಇರ್ತದೆ. ಈ ರಬ್ಬರ್ ಇದ್ದು ಕೆಲಸ ಮಾಡುವ ಹೊತ್ತಿಗೆ ಮತ್ತೆ ನಿಮಗೆ ಅದು ಮಾಡಿಯೇ ಉಳ್ದದ್ದು ಮಾಡುವಂತ ಇರ್ತದೆ. ಈ ದನದ ಹಾಲು ಕರೆದು ಉಳ್ದ ಕೆಲಸ ಎಲ್ಲ ಮತ್ತೆ ಇರ್ತದೆ. ಹಾಗೆ ರಬ್ಬರ್ ಇದ್ದು ಇಲ್ಲಿ ಮನೆಯಲ್ಲಿ ತಂದೆ ಇರುವ ಕಾರಣ ನನಗೆ ಅದಂತ ಹೊರೆ ಆಗೋದಿಲ್ಲ. ಬಾಕಿ ಕೆಲಸಗಳನ್ನೆಲ್ಲ ತಂದೆ ಮತ್ತು ತಮ್ಮ ಶೇರ್ ಮಾಡುವ ಕಾರಣ ರಬ್ಬರ್ ಇದ್ದು ನಡೀತದೆ. ಈಗ ಒಂದು ಮರಕ್ಕೆ ಸಾಧಾರಣ ಹೊರಗೆ ಟ್ಯಾಪರ್ಸ್ಗಳು 3 ರೂಪಾಯಿವರೆಗೆ ತಗೊಳ್ತಾರೆ. ಹಾಗೆ ಅದೆಲ್ಲ ಉಳಿತು. ಅದು ಉಳಿತು ಅಂತ ಹೇಳಿದರೆ ನಮಗೆ ಕೃಷಿಗೆ ಬೇರೆದಕ್ಕೆ ಅದನ್ನು ಉಪಯೋಗ ಮಾಡಬಹುದು ಅಂತ. ಹೌದು. ಆದರೆ ಈಗ ಮದ್ದು ಬಿಡಲಿಕ್ಕೆ ಮತ್ತು ಅಡಿಕೆ ಕೊಯ್ಯಲಿಕ್ಕೆ ಸಮಸ್ಯೆ ಇದ್ದ ಕಾರಣ ಅದೇ ಆದಷ್ಟು ಊರಿದ್ದು ಹಾಕಿದರೂ ಕೂಡ ಸಾಧಾರಣ ರತ್ನಗಿರಿ ಅಂಥದಕ್ಕೆ ಈಗ ಶತಮಂಗಳ ಅಂತ ಹೇಳ್ತಾರೆ, ರೋಗ ಜಾಸ್ತಿ. ಆದರೆ ನಾವು ಅದಕ್ಕೆ ಹೋಗಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಕೃಷಿಕರು. ಆವಾಗಲೂ ಹೋಗ್ತಾ ಇದ್ದರೆ ಅದರ ಬಗ್ಗೆ ಗೊತ್ತಾಗ್ತದೆ. ಮತ್ತು ತೋಟ ಹೇಗೆ ನಾವು ಅದನ್ನು ಡೆವಲಪ್ ಮಾಡಬಹುದು. ಮತ್ತು ತೋಟದಲ್ಲಿ ಒಬ್ಬನ ಯೋಚನೆಗಳು ಮಾತ್ರ ಇದ್ದರೆ ಆಗೋದಿಲ್ಲ. ಮನೆಯಲ್ಲಿ ಇದ್ದವ್ರದ್ದು ಎಲ್ಲರದ್ದು ಕೂಡ ತಂದೆ ತಮ್ಮ ಅಣ್ಣ ಎಲ್ಲರದ್ದು ಕೂಡ ತಗೊಂಡು ನಾವು ಮಾಡಬೇಕಾಗ್ತದೆ. ಒಬ್ಬನೇ ಮಾಡ್ತೇನೆ ಹೇಳಿದರೆ ಅದು ಅಷ್ಟು ಸಫಲತೆ ಕಾಣುವುದಿಲ್ಲ. ಇಷ್ಟು ಬಂಬಲು ನಾವು ಕಳೆದ ವರ್ಷ ಸ್ಪ್ರೇ ಕೊಡಲಿಲ್ಲ, ಇಲ್ಲಿವರೆಗೆ ಕೊಡಲಿಲ್ಲ ನಮ್ಮ ತೋಟಕ್ಕೆ ಬೇಸಿಗೆಯಲ್ಲಿ. 19 ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಈ ವರ್ಷ ಕೊಟ್ಟದ್ದಕ್ಕೆ ನಮಗೆ ಈ ಗರಿಗಳೆಲ್ಲ ಜಾಸ್ತಿ ಇದ್ದಾಗೆ ಉಂಟು. ಹೌದು, ಒಳ್ಳೆ ಗಿಡ ಒಳ್ಳೆದು ಬಂದಿದೆ, ಪುಷ್ಟಿಯಾಗಿ ಬಂದಿದೆ. ಹೌದು, ಪುಷ್ಟಿ ಉಂಟು. ಪುಷ್ಟಿ ಇದ್ದಷ್ಟು ಈಲ್ಡ್ ಜಾಸ್ತಿ ಇರ್ತದೆ. ನಾನು ತುದಿಯನ್ನು ಯಾಕೆ ಕಟ್ ಮಾಡಬೇಕು ಅಂತ ಹೇಳುದು ಅಂತ ಹೇಳಿದರೆ, ಈ ಥರ ಕೆಳಗಿಂದಲೇ ನಿಮಗೆ ಕಾಳು ಮೆಣಸು ಸಿಗ್ತದೆ. ಹೌದು ಹೌದು. ನಾವು ತುದಿಯನ್ನು ಕಟ್ ಮಾಡೋದಿದ್ರೆ ಇಲ್ಲಿ ನಿಮಗೆ ಕಾಣ್ಬೋದು. ಹೌದು, ಇಷ್ಟು ಭಾಗಕ್ಕೆ ಮೆಣಸಿನ ಬಳ್ಳಿ ಇದೇ ಇಲ್ಲ. ಹೌದು, ಅಲ್ಲಿ 5 ಫೀಟ್. ಹೌದು. ಅದಕ್ಕೆ ಮಣ್ಣು ಹಾಕಿ ಅದಕ್ಕೆ ಮೇಲೆ ಏನಾದರೂ ಕಸಗಳೆಲ್ಲ ಹಾಕಿದರೆ ಒಳ್ಳೆಯದು. ಹೌದು, ಕಸ ಹಾಕದಿದ್ದರೆ ಮಳೆಯಲ್ಲಿ ನೀರು ಬರುವ ಹೊತ್ತಿಗೆ ಮಣ್ಣು ಕೊಚ್ಚಿ ಹೋಗ್ತದೆ. ಆ ಕೊಚ್ಚಿ ಹೋಗೋತ್ತಿಗೆ ಕೊಳಿಲಿಕ್ಕೆ ಶುರು ಆಗ್ತದೆ. ಮಣ್ಣು ಹಾಕಿ ನಡುದು ಯಾಕೆ ಅಂತ ಹೇಳಿದರೆ ನೀರು ನಿಲ್ಲುವ ಜಾಗೆಯಲ್ಲಿ ರೋಗ ಬರ್ತದೆ ಹೇಳೋ ಕಾರಣಕ್ಕೆ ಮಣ್ಣು ಹಾಕಿ ನಡ್ತಾ ಉಂಟು. ಈಗ ಸ್ವಲ್ಪ ಮಣ್ಣು ಕೂಡ ಎತ್ತರ ಗುಪ್ಪೆ ಆಗಿ ಇದ್ರೆ ಒಳ್ಳೆಯದಲ್ಲ. ಹೌದು, ಸ್ವಲ್ಪ ಸಮಯ ಬೇಕು, ಆದರೂ ಕೂಡ ಬದುಕುವ ಸಾಧ್ಯತೆಗಳು ಹೆಚ್ಚು. ಹೌದು. ಸಾಧಾರಣ ಇದೆಲ್ಲ ನಟ್ಟು ಸಾಧಾರಣ 1 ತಿಂಗಳು ಕಳೀತು. ಅದು ಈಗ ಬಿಟ್ಟ ಬಿಂಗಾರದ ನಳ್ಳಿ ಅದು. ಅದರಲ್ಲಿ ಆ ಗಿಡ ನೋಡಿದರೆ ನಿಮಗೆ 3 ಗೊನೆ. ಹೌದು, ಗೊನೆ ಒಳ್ಳೆಯದುಂಟು ಉಂಟು. ಗಾಂಧಾರಿ ಮೆಣಸು ಇಲ್ಲಿ ನಾವು ಅಡಿಗೆಗೆ ಉಪಯೋಗ ಮಾಡ್ತೇವೆ. ಆದರೆ ಈ ಕೊಪ್ಪ ಭಾಗದಲ್ಲಿ ಎಲ್ಲ ಇದನ್ನೇ ಮುಖ್ಯ ಕೃಷಿ ಮಾಡ್ತಾ ಇದ್ದಾರೆ, ಶೃಂಗೇರಿ ಕೊಪ್ಪದಲ್ಲಿ. ಮತ್ತು ಕಾಳು ಮೆಣಸಿನ ರೇಟೇ ಅದಕ್ಕೆ ಉಂಟಲ್ಲ. ಹಸಿ ಮೆಣಸಿಗೆ ಉಂಟು 600-700 ರೂಪಾಯಿ ಹಸಿ ಮೆಣಸಿಗೆ ಹೇಳ್ತಾರೆ. ಒಣ ಮೆಣಸಿಗೆ 1200 ಇರಬೇಕು ಈಗ ಕೂಡ ಇಲ್ಲಿಯ ಮಾರ್ಕೆಟಲ್ಲಿ. ಹೌದು ಹೌದು ಹೌದು. ಕೊಪ್ಪದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಅತ್ತೆಯ ಗಂಡ ಒಬ್ಬರು ಗಾಂಧಾರಿ ಮೆಣಸಿನ ಕೃಷಿಯೇ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಾರ್ಕೆಟ್ ಉಂಟಲ್ವಾ? ಇಲ್ಲಿ ಉಂಟು ಮಾರ್ಕೆಟ್. ಈಗ ಯಾವುದೇ ಕೃಷಿ ಆದರೂ ಕೂಡ ಮಾರ್ಕೆಟನ್ನು ಕೃಷಿಕ ಹಿಡಿಬೇಕು. ಅದೇ. ಆದರೆ ನಾವು ಇಲ್ಲಿ ಎಲ್ಲರೂ ಹೇಗೆ ಬೆಳೆಸ್ತಾ ಇದ್ದೇವೆ ಅಂದರೆ, ಈಗ ಅಡಿಕೆಗೆ ಒಳ್ಳೆ ಮಾರ್ಕೆಟ್ ಉಂಟು, ಎಲ್ಲ ಕಡೆ ಉಂಟು ಅಂತೇಳಿ ಅಡಿಕೆ, ಬಾಳೆ, ರಬ್ಬರು ಇದನ್ನೇ ಬೆಳೆಸ್ತಾ ಇದ್ದೇವೆ. ಬಾಕಿ ಕೃಷಿಗೆ ಹೋಗ್ತಾ ಇಲ್ಲ. ಅದೇ. ಎಲ್ಲ ಕೃಷಿಯನ್ನು ಕೂಡ ಉಪಬೆಳೆಗೆ ನಾವು ಗಮನ ಕೊಡ್ತಾ ಇಲ್ಲ. ಅದೇ. ರೋಗದ ಪ್ರಮಾಣಗಳು ಕಡಿಮೆ ಉಂಟು. ಹೌದು. ಮೂರು ನಾಲ್ಕು. ಹೌದು, ಹತ್ತಿರ ತುಂಬ ಕೆರೆಗಳು ಉಂಟು ಈ ಕಡೆ. ಇದರಲ್ಲಿ ಈ ಒಂದು ಎಗೆಯಲ್ಲಿ 1 2 3 4 5 6 ಉಂಟು.
ಈಗ ನಾವು ಒಂದು ಮರದಲ್ಲಿ ಕರಿಮುಂಡ ಹಾಗೆಯೇ ಇನ್ನೊಂದರಲ್ಲಿ ಪನಿಯೂರು ನೆಟ್ಟರೆ ಈಗ ಎರಡರಲ್ಲೂ ಎಷ್ಟು ಕೆ ಜಿಯ ಡಿಫ್ರೆನ್ಸ್ ಬರ್ಬೋದು? ಇದರಲ್ಲಿ ಕರಿಮುಂಡದಲ್ಲಿ ಎಷ್ಟು ಕೆ ಜಿ ಬರ್ಬೋದು, ಪನಿಯೂರಲ್ಲಿ ಎಷ್ಟು ಬರ್ಬೋದು ಸರ್? ಕರಿಮುಂಡ 7 kg ತೆಗೆಯೋರು ಇದ್ದಾರೆ. ಹಾಂ, ಕರಿಮುಂಡದಲ್ಲಿ. ಹೌದು. ಪನಿಯೂರು ಸಾಧಾರಣ 3-3.5 kg. ಅದರ ಕಡಿಮೆ ಪನಿಯೂರು ಕಮ್ಮಿ ಬರ್ತದೆ. ಕೆಲವು ಅದು ಬಳ್ಳಿಯ ಡಿಪೆಂಡೆನ್ಸ್. ಇಲ್ಲಿ ನೋಡಿದ ಪ್ರಕಾರ ನಿಮಗೆ ಕರಿಮುಂಡದಲ್ಲಿ ರೋಗ ಕಮ್ಮಿ, ಪನಿಯೂರಲ್ಲಿ ಸ್ವಲ್ಪ ರೋಗ ಉಂಟು. ಹಾಗಾದರೆ ಕಾಳು ಮೆಣಸಿನಲ್ಲಿ ನಮಗೆ ರೋಗ ಕಡಿಮೆ ಇರಬೇಕು, ಮೇಂಟೆನೆನ್ಸ್ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕರಿಮುಂಡ ನೆಡುವುದು ಉತ್ತಮ ಅಂತ ಹೇಳ್ಬೋದಲ್ಲ ಸರ್? ಹಾಗೆ ಹಿಪ್ಲಿಗೆ ಕಸಿಯದ್ದು ನಡ್ತಾ ಇದ್ದಾರೆ. ಹೌದು, ಅದು ಒಳ್ಳೆಯದು ಹೇಳ್ತಾರೆ. ಸ್ವಲ್ಪ ಕೆಲಸ ಉಂಟು ಅದರಲ್ಲಿ ಅಷ್ಟೇ. ಹಿಪ್ಪಲಿಯ ಗಿಡಗಳನ್ನು ಬಂದ ಗಿಡಗಳನ್ನು ಕಟ್ ಮಾಡಬೇಕು. ಹೌದು, ಅದು ಮಾತ್ರ ಕೆಲಸ. ಆದರೆ ಅದು ಸಾಯುವ ಪ್ರಮಾಣ ತುಂಬ ಕಮ್ಮಿ. ಕರಿಮುಂಡ ಮತ್ತು ಪನಿಯೂರಿಗಿಂತಲೂ ಹಿಪ್ಲಿಯ ಕಸಿಯಲ್ಲಿ ಮಾಡಿದಂಥದ್ದು ಸಾಯುವ ಪ್ರಮಾಣ ಕಮ್ಮಿ. ಈಗ ಕೆಲವರು ಹೇಳ್ತಾರೆ ಹಿಪ್ಪಲಿ ಗಿಡ ಬುಡದಲ್ಲಿ ಬರ್ತದಲ್ವ, ಆ ಬಂದದಕ್ಕೆ ಕೂಡ ಇನ್ನೊಂದು ಕಸಿ ಕಟ್ಟಿ ಮಾಡ್ಬೋದು ಅಂತ. ಆಗ್ತದೆ. ಹಿಪ್ಲಿಯನ್ನು ಈಗೆಲ್ಲ ಕೆಲವರು ಈ ಶರಮಂಗಿಲ ಭಾಗದಲ್ಲೆಲ್ಲ ಹಿಪ್ಲಿಯನ್ನೇ ಬುಡದಲ್ಲಿ ನಡ್ತಾರೆ. ಫಸ್ಟ್ ನಟ್ಟ ಮೇಲೆ ಅವರೇ ಕಸಿಯನ್ನು ಕಟ್ ಮಾಡಿ ಕಸಿ ಮಾಡಿ ಅಲ್ಲಿ ಗಿಡ ಅಲ್ಲಿಗೆ ಬೆಳೆಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ರೋಗದ ಪ್ರಮಾಣ ಜಾಸ್ತಿ ಇದ್ದ ಕಾರಣ ಬೇರೆ ಗಿಡದ ತೆಗೆದು ಅಲ್ಲಿ ನಡುದು. ಈಗ ಇದು ಖಾಲಿ ಗಿಡ ಅಂತ ಆದರೆ ಇಲ್ಲಿ ಹಿಪ್ಲಿ ಗಿಡ ನಡುದು. ಹೌದು, ನಟ್ಟು ಅದು ಇಷ್ಟಕ್ಕೆ ಆಗುವತ್ತಿಗೆ ಬೇರೆ ಗಿಡದ ಟಾಪ್ ಶೂಟ ಅಥವಾ ಸೈಡ್ ರನ್ನರ, ಟಾಪ್ ಶೂಟೇ ಇರ್ತದೆ ಅದು ಮ್ಯಾಕ್ಸಿಮಮ್. ಟಾಪ್ ಶೂಟನ್ನು ಅದಕ್ಕೆ ಕಸಿ ಕಟ್ಟಿ ಅಲ್ಲಿಗೆ ಕಟ್ಟಿ ಬಿಡುದು. ಹಣ್ಣಾಗಿ ಕೊಂಡಿರ್ತದೆ. ಹೌದು, ಕರಿಮುಂಡ ಹಣ್ಣದ್ದು ಅಷ್ಟು ಬೇಗ ಬೀಳುವುದಿಲ್ಲ. ಹೌದು, ಗಟ್ಟಿ ನಿಲ್ತದೆ ಅದು. ಈಗ ಕಾಳು ಬೀಳುವುದಾಗ್ಲಿ, ಅದರ ಗೆರೆಗಳು ಉದುರುವುದಾಗ್ಲಿ, ಹೌದು, ಅದು ಕಮ್ಮಿ ತುಂಬಾ. ಹಾಗೆ ನಾವು ಪನಿಯೂರೆಲ್ಲ ಮುಗಿಸಿದ ಮೇಲೆ ಸೆಕೆಂಡ್ ರೌಂಡಲ್ಲಿ ಕರಿಮುಂಡ ಕೊಯ್ದುಕೊಂಡು ಬರ್ತೇವೆ. 2 ರೌಂಡ್ ಮಾಡಿದ್ರೆ ಸಾಕು. 2-3 ಆಗ್ತದೆ ಒಮ್ಮೊಮ್ಮೆ. ಅದೇ ಕೆಲವು ಇದೆ ರತ್ನಗಿರಿ ಅಂತ ಆಗದಿಂದ ನಾವು ರತ್ನಗಿರಿ ಅಂತ ಹೇಳ್ತಾ ಇದ್ದೇವೆ. ಯಾಕೆಂತ ನಾವೊಂದು ಪ್ರಾಕ್ಟಿಕಲ್ ಆಗಿ ನೋಡುವ ಸ್ನೇಹಿತರೆ. ಇದೊಂದು ರತ್ನಗಿರಿ ಅಡಿಕೆ ಗಿಡ. ಇದು ಬುಡದಿಂದ ಹಿಡಿದು ತಲೆಯವರೆಗೆ ಒಂದೇ ರೀತಿಯಲ್ಲಿ ಉಂಟು. ಹಾಗೆ ನಾವು ಮೇಲೊಮ್ಮೆ ಹೋಗಿ ನೋಡುವ. ಮೇಲೆಂದರೆ ಹಾಗೆಲ್ಲ ಫಸಲು ಫುಲ್ ಉಂಟು ಅದರಲ್ಲಿ, ಎಂಥ ಸಮಸ್ಯೆ ಕೂಡ ಇಲ್ಲ. ಗೊಂಚಲು ನಮಗೆ ಕರೆಕ್ಟಾಗಿ ಅಲ್ಲಿ ಕಾಣ್ತಾ ಉಂಟು. ನೀವು ಇನ್ನು ಮುಂದೆ ಕೂಡ ಎಡಸಸಿ ನಡುವುದು ಅಂತ ಹೇಳಿದರೆ ರತ್ನಗಿರಿ ಮಾತ್ರ ಹಾಕುವ? ರತ್ನಗಿರಿ ಮತ್ತು ಊರಿದ್ದು. ಇದು ಸಾಧಾರಣ ಇಲ್ಲಿವರೆಗೆ ನಮಗೆ ಇದರ ಕೆಸರು ತೆಗಿಲಿಕ್ಕೆ ಆಗಲಿಲ್ಲ. ಅಂದರೆ ಅಷ್ಟು ನೀರುಂಟು ಇದರ. ನೀರುಂಟು? ಹೌದು. ನೀರು ಡ್ರೈ ಆಗೋದಿಲ್ಲ. ಇದು ದಿವಸಕ್ಕೆ ಒಂದು 4ರಿಂದ 5 ಗಂಟೆ ಡೈಲಿ ರನ್ ಆಗ್ತದೆ ಇದು. ಹಾಗೆಯೇ ತೋಟದ ಮಧ್ಯದಲ್ಲಿ ಈ ಥರ ಬೇಸಪ್ಪಿನ ಗಿಡಗಳು ಕೂಡ ಇದ್ದೇನೆ. ನಮ್ಮ ಮನೆ ಅಡಿಗೆಯ ಖರ್ಚಿಗೆ ಕೂಡ ಆಗ್ತದೆ. ನಾವು ಹೊರಗಡೆ ಅಂಗಡಿಯಿಂದ ಹಣ ಕೊಟ್ಟು ತರಬೇಕು ಅಂತ ಇಲ್ಲ. ಇದು ರಾಂಬೂಟ ಕಸಿಯ ಸರ್? ಇದು ಕಸಿ ಅಲ್ಲ, ಊರಿದ್ದು. ಇದೆಲ್ಲ ಹಾಗೆ ತಿಂದ ಬೀಜದಲ್ಲಿ ನಟಂತಹ ಗಿಡಗಳೇ ಇರೋದು. ಕಾಳು ಮೆಣಸು ಈಗ ಒಂದೊಂದು ಆಗಲಿಕ್ಕೆ ಶುರು ಆಗಿದೆ ಅಲ್ಲ? ಹೌದು. ಖುಷಿ ಆಗ್ತದೆ ಇಷ್ಟು ದುಡಿದದಕ್ಕೆ ಫಸಲು ಒಳ್ಳೆಯದುಂಟು ಅಂತ. ಇಲ್ಲಿ ಈ ತೋಟದಲ್ಲಿ ಕೂಡ ನಾವು ಫಸಲು ಸ್ವಲ್ಪ ಚೆಂದ ನೋಡ್ಬೋದು. ಮಳೆಗಾಲದಲ್ಲಿ ಮೈತೋಸೋಣ, ಬೇಸಿಗೆಯಲ್ಲಿ ಅದೇ ಫಂಗಿಸೈಡ್ಸ್ಗಳು. ಹೌದು, ಬೇಸಿಗೆಯಲ್ಲಿ 3 ಸರ್ತಿ ಬಿಟ್ಟರೆ ಒಳ್ಳೆಯದು. ಬೇಸಿಗೆಯಲ್ಲಿ? ಹೌದು, ಡಿಸೆಂಬರ್, ಜನವರಿ ಎಂಡ್ ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ಎಂಡ್ ಏಪ್ರಿಲಲ್ಲಿ ಅಂತ ಬಿಡಲೇಬೇಕು. ಬಿಟ್ಟರೆ ಒಳ್ಳೆಯದು ಅಂತ. ನಲ್ಲಿ ಉದುರುವ ಪ್ರಮಾಣ ಕಮ್ಮಿ ಇರ್ತದೆ. ನೀವು ಎಷ್ಟು ವರ್ಷದಿಂದ ಬಿಡ್ತಾ ಇದ್ದೀರಿ? ನಾವು ಮೊದಲು ಒಂದು 2 ವರ್ಷ ಬಿಟ್ಟೆವು, ಮತ್ತೆ ಬಿಡಲಿಲ್ಲ. ಈ ವರ್ಷದಿಂದ ಕಳೆದ ವರ್ಷದಿಂದ ಬಿಡ್ತಾ ಇದ್ದೀರಿ? ಈ ವರ್ಷ ಫಸ್ಟಿಂದ ಡಿಸೆಂಬರ್ ಕಳೆದ ವರ್ಷದಿಂದ ಶುರು ಮಾಡಿದೆ. ನೀವು ಗ್ಯಾಪಲ್ಲಿ ಒಂದು 2 ವರ್ಷ ಬಿಟ್ಟರೆ ಅಲ್ವಾ? ಹೌದು. ಆಗ ರಿಸಲ್ಟ್ ಹೇಗಿತ್ತು? ಬಿಟ್ಟಾಗ ರಿಸಲ್ಟ್ ಇತ್ತು, ಮತ್ತೆ ನಿಲ್ಲಿಸಿದೆವು. ಒಮ್ಮೆ ಎಲೆ ಚುಕ್ಕಿ ರೋಗ ಬರುವತ್ತಿಗೆ ಬೇರೆ ಸ್ಪ್ರೇ ಮೇಲಿಂದ ಡ್ರೋನಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆವು. ಹಾಗೆ 2 ವರ್ಷ ನಿಲ್ಲಿಸಿದೆವು. ಆಗ ಫಸಲು ಸ್ವಲ್ಪ ಕಮ್ಮಿ ಕಂಡಿತ್ತು. ಈ ವರ್ಷ ಇನ್ನು ಫಸಲು ಬರುವತ್ತಿಗೆ ಗೊತ್ತಾಗಿತ್ತು ಎಂತ ಅಂತ ಹೇಳಿ. ನೀವು ಈ ಥರ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಸೈಡಲ್ಲಿ ಎಲ್ಲ ರಂಬೂಟಾನ ಹಾಕಿದ್ದೀರಿ ಅಲ್ಲ ಸರ್? ಸಾಧಾರಣ ಈ ಗದ್ದೆಯಲ್ಲಿ ಮಾತ್ರ ಹಾಕಿದ್ದೆ. ಈಗ ಇದು ಗದ್ದೆ ತೋಟನಾ? ಇದು ಗದ್ದೆ ಮೊದಲು, ಈಗ ತೋಟ ಮಾಡಿದ್ದೇವೆ. ರಾಂಬೂಟ ಸಾಧಾರಣ 25ರಲ್ಲಿ ಒಂದು 15 ಗಿಡದಲ್ಲಿ ಕೊಡ್ತಾ ಉಂಟು. ಅದು ಒಂದು ಗಿಡದಲ್ಲಿ ನಿಮಗೆ ಎಷ್ಟು ಕೆಜಿಯವರೆಗೆ ಸಿಗ್ತದೆ? ನಾವು ಅಂದಾಜು ಸಾಧಾರಣ ಒಂದು 10-15 kg ಎಲ್ಲ ಬಂದಿತ್ತು. 10-15 kg ಒಂದು ಗಿಡದಲ್ಲಿ? ಹೌದು. ಈಗ ಇಲ್ಲಿ ಒಂದು ಅಡಿಕೆ ಗಿಡ ಉಂಟು, ಆದರೆ ಅದು ಇಷ್ಟು ದೊಡ್ಡದಾಗಿ ಬಂದಿದೆ. ಈಗ ಅದಕ್ಕೊಂದು ಕಾಳು ಮೆಣಸು ಕೂಡ ಅಡಿಕೆ ಗಿಡದಷ್ಟೇ ಎತ್ತರ ಹೋಗಿದೆ.
ಇದನ್ನೀಗ ಎಂತ ಮಾಡ್ತೀರಿ? ಸೊ ಇನ್ನು ಬರುವ ಸತಿಯ ಹೊತ್ತಿಗೆ ಮೇಲೆ ಬಿಂಗಾರದವರೆಗೆ ಮುಟ್ಟುತ್ತದೆ, ಅದಕ್ಕೆ ತುದಿಯನ್ನು ಕಟ್ ಮಾಡಿ ಅದನ್ನು ಬೇರೆ ವಿಡಿಯೋದಲ್ಲಿ ನಾವು ಕಾಳುಮೆಣಸು ಕೃಷಿಯ ಬಗ್ಗೆ ಒಂದಷ್ಟು ಮಾಡಿ ಅದನ್ನು ಕಟ್ ಮಾಡಬೇಕು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಸ್ನೇಹಿತರೆ. ಧನ್ಯವಾದಗಳು.